ಬಾಸ್ ಕನ್ನಡ ಸೀಸನ್ 12ನ ಕೆಲವು ವರದಿಗಳ ಪ್ರಕಾರ, ಫಿನಾಲೆ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಮಿಡ್-ವೀಕ್ ಎಲಿಮಿನೇಷನ್ ಸಂಚಲನ ಮೂಡಿಸಿದೆ. ಹೌದು, ಮಿಡ್-ವೀಕ್ ಎಲಿಮಿನೇಷನ್ನಲ್ಲಿ ಈ ಬಾರಿ ಭಾರೀ ಟ್ವಿಸ್ಟ್ ಇರಲಿದೆ ಎಂದು ಹೇಳಲಾಗುತ್ತಿದೆ. ಬಿಗ್ ಬಾಸ್ ಕನ್ನಡ 12ರ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಇದೇ ಜನವರಿ 17 ಮತ್ತು 18ರಂದು ಫಿನಾಲೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಟಾಪ್ 6 ಸ್ಪರ್ಧಿಗಳನ್ನು ಆಯ್ಕೆ ಮಾಡಲು ಬಿಗ್ ಬಾಸ್ ಮಿಡ್-ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಗಳ ಪ್ರಕಾರ, ಪ್ರಬಲ ಸ್ಪರ್ಧಿ ಕಾವ್ಯ ಶೈವ ಅವರು ಮಿಡ್-ವೀಕ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಅಧಿಕೃತವಾಗಿ ವಾಹಿನಿಯು ಇದನ್ನು ಇಂದಿನ ಅಥವಾ ನಾಳಿನ ಎಪಿಸೋಡ್ನಲ್ಲಿ ಬಹಿರಂಗಪಡಿಸಲಿದೆ ಎಂದು ಹೇಳಬಹುದು. ಸೊ, ಕಾವ್ಯ ಶೈವ ಅವರು ಮಿಡ್-ವೀಕ್ ಎಲಿಮಿನೇಷನ್ನಿಂದ ಹೊರಬರುತ್ತಾರಾ, ಮನೆಯಿಂದ ಆಚೆಯಾಗುತ್ತಾರಾ, ಆಗಬೇಕಾ ಅಥವಾ ಆಗಬಾರದಾ ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಇನ್ನು ಈಗಾಗಲೇ ಧನುಷ್ ಅವರು ಈ ಸೀಸನ್ನ ಮೊದಲ ಫಿನಾಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನುಳಿದಂತೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಟಿಕೆಟ್ ಟು ಫಿನಾಲೆ ಹಂತಕ್ಕೆ ಹೋಗಲು ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯ ಇಂದಿನ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ, ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ನಡುವೆ ಜಗಳ. ಕಳೆದ ಕೆಲವು ದಿನಗಳಿಂದ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡಿತ್ತು. ಕಾವ್ಯ ಅವರನ್ನು ಉದ್ದೇಶಿಸಿ ಗಿಲ್ಲಿ ಹೋಗೋ ಟೈಮ್ ಬಂದಿದೆ ಎಂದು ಹೇಳಿದ್ದು ಈಗ ನಿಜವಾಗಿದೆ ಎಂಬ ಚರ್ಚೆಗಳು ಕೂಡ ತುಂಬಾನೇ ನಡೆಯುತ್ತಿವೆ. ಇನ್ನು ಬಿಗ್ ಬಾಸ್ನ ವಿಚಾರದಲ್ಲಿ ಶಾಕಿಂಗ್ ಹಾಗೂ ಹಾಟ್ ಅಪ್ಡೇಟ್ ಅಂದ್ರೆ, ರಕ್ಷಿತಾ ಶೆಟ್ಟಿ ಔಟ್ ಎನ್ನಲಾಗುತ್ತಾ ಅಂತ ಹೇಳಬಹುದು. ಟಿಕೆಟ್ ಟು ಟಾಪ್ 6 ಟಾಸ್ಕ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಘು ಅವರಿಗಾಗಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವ ಮೂಲಕ ರೇಸ್ನಿಂದ ಹೊರಬಿದ್ದಿದ್ದಾರೆ ಎನ್ನಲಾಗಿದೆ. ಇದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸಿದೆ. ಹೌದು, ರಕ್ಷಿತಾ ಶೆಟ್ಟಿ ಅವರು ಟಾಪ್ 6ನಿಂದ ಔಟ್ ಆಗುತ್ತಾರಾ ಅಥವಾ ಟಾಪ್ 6ನಲ್ಲಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಫಿನಾಲೆಯಲ್ಲಿ ವಿನ್ನರ್ ಅಥವಾ ರನ್ನರ್ ಆಗುತ್ತಾರಾ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಮನೆಯಲ್ಲಿ ಸದ್ಯ 8 ಮಂದಿ ಇದ್ದು, ಫಿನಾಲೆಗೆ ಕೇವಲ 5ರಿಂದ 6 ಮಂದಿ ಮಾತ್ರ ಉಳಿಯಲಿದ್ದಾರೆ. ಆದ್ದರಿಂದ ಈ ವಾರ ಒಂದಕ್ಕಿಂತ ಹೆಚ್ಚು ಎಲಿಮಿನೇಷನ್ಗಳು ನಡೆಯುವ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಕಾರ ಟಾಪ್ 3ಗೆ ಯಾರ್ಯಾರೆಲ್ಲ ಹೋಗಬಹುದು? ನೀವು ಯಾರನ್ನ ಹೋಗಲು ಇಷ್ಟಪಡುತ್ತೀರಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಟಾಪ್ 6ನಲ್ಲೂ ಯಾರೆಲ್ಲ ಸ್ಪರ್ಧಿಗಳು ಈಗಿರುವವರಲ್ಲಿ ಬರಬಹುದು ಎಂದು ತಿಳಿಸಿ. ಇದಿಷ್ಟು ಬಿಗ್ ಬಾಸ್ನ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಹೀಗೆ ಹೊಸ ಬಿಗ್ ಬಾಸ್ನ ನೇರ ಮಾಹಿತಿ ಅಥವಾ ಅಪ್ಡೇಟ್ಗಳೊಂದಿಗೆ ಸಿಗ್ತಾ ಇರೋಣ. ಹೀಗೆ ನನ್ನ ಚಾನಲ್ನ ಎಲ್ಲ ಮಾಹಿತಿಯ ವಿಡಿಯೋಗಳನ್ನು ವೀಕ್ಷಿಸಿ. ಸಿಗೋಣ ಅಲ್ಲಿವರೆಗೂ.